ನಮಸ್ತೆ. ಫಿಟ್ ಟ್ರೈಬ್ 360. ಇವತ್ತು ಸೋಮವಾರ ಸಂಜೆ 4:15 ಗಂಟೆ ನರೇನ್ ಫಿಟ್ನೆಸ್ಗೆ ಹೋಗ್ತಾ ಇದ್ದೀನಿ. ಇವತ್ತು ವರ್ಕೌಟ್ ಪುಷ್ ಡೇ ಇವತ್ತು. ಸೊ ಚೆಸ್ಟ್, ಶೋಲ್ಡರ್ಸ್ ಆ್ಯಂಡ್ ಟ್ರೈಸೆಪ್ಸ್ ಮಾಡುವ ದಿನ. 3ನೇ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಕಾರ್ಡಿಯೋ ಸೆಕ್ಷನ್ ಇರುತ್ತೆ. ಟ್ರೆಡ್ಮಿಲ್ಸ್, ಕಾರ್ಡಿಯೋ ಆ್ಯಂಡ್ ಗ್ರೂಪ್ ವರ್ಕೌಟ್ಸ್ ಮಾಡುವ ಜಾಗ. ಕ್ಲೈಂಟ್ಸ್ ಕಮ್ಮಿ ಇದ್ದಾರೆ, ಇನ್ನೂ 4 ಎಲ್ಲ. ಇದು ಸೆಕೆಂಡ್ ಫ್ಲೋರು, ರಿಸೆಪ್ಷನ್ ಆ್ಯಂಡ್ ನಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಮಾಡುವ ಜಾಗ. ಎಲ್ಲ ರೀತಿ ಮಿಷಿನ್ಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ತುಂಬ ಇಂಪಾರ್ಟೆಂಟ. 10 ನಿಮಿಷ ವಾರ್ಮಪ್ ಮಾಡೋಣ. ಬಾಡಿ ವಾರ್ಮ್ ಆಗಬೇಕು. ಸೊ ದಟ್ ವರ್ಕೌಟ್ ತುಂಬ ಚೆನ್ನಾಗಾಗುತ್ತೆ. ವಾರ್ಮಪ್ ಆ್ಯಂಡ್ ವರ್ಕೌಟ್, ದೆನ್ ಕೂಲ್ ಡೌನ್, ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ವಾರ್ಮಪ್ಪನ್ನು ಮಿಸ್ ಮಾಡಬೇಡಿ. ಒಂದು 10 ನಿಮಿಷ ಮಾಡಿ, ಬಾಡಿ ವಾರ್ಮ್ ಆಗುತ್ತೆ, ಫೀಲ್ಸ್ ಗುಡ್. ಓಕೆ, ಚೆನ್ನಾಗಿ ವರ್ಕೌಟ್ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ವರ್ಕೌಟ್ ಮಾಡೋಣ, ಫ್ಲ್ಯಾಟ್ ಚೆಸ್ಟ್ ಪ್ರೆಸ್. ಇವತ್ತು ಆದಷ್ಟು ಎಲ್ಲ ಮಿಷಿನ್ ವರ್ಕೌಟ್ಸ್ ಹೇಳ್ಕೊಡ್ತೀನಿ. 4 sets into 12 reps. ಓಕೆ, ಪುಷ್ ಮಾಡಬೇಕಾದ್ರೆ ಎಕ್ಸೆಲ್ ಮಾಡಬೇಕು, ರಿಲೀಸ್ ಮಾಡಬೇಕಾದ್ರೆ ಇನ್ಹೇಲ್. ತುಂಬ ಇಂಪಾರ್ಟೆಂಟ್. ಪೋಸ್ಚರ್ಸನ್ನು ತಪ್ಪು ಮಾಡ್ಕೋಬೇಡಿ. ಪುಷ್, ಎಕ್ಸೆಲ್, ಇಳಿಸ್ಬೇಕಾದ್ರೆ ಇನ್ಹೇಲ್. ಈಗ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡೋಣ. ಸೇಮ್ ಕೌಂಟ್, 4 sets into 12 reps. ಬ್ರೀತಿಂಗ್ ಟೆಕ್ನಿಕನ್ನು ನೋಡಬೇಕು ಅಂತ ಹೇಳಿದರೆ, ಪ್ರೆಸ್ ಮಾಡಬೇಕಾದ್ರೆ ಎಕ್ಸೆಲ್ ಮಾಡಿ, ಇಳಿಸ್ಬೇಕಾದ್ರೆ ಇನ್ಹೇಲ್. ಪ್ರೆಸ್, ಎಕ್ಸೆಲ್, ರಿಲೀಸ್, ಇನ್ಹೇಲ್. ನಿಧಾನ ಮಾಡಿ, ಆರಾಮಾಗಿ ಮಾಡಿ. ಕ್ಲೈಂಟ್ ಒಬ್ಬರು ಮಾಡ್ತಾಯಿದ್ರು ಒಟ್ಟಿಗೆ, ಅವ್ರಿಗೆ ಒಂಚೂರು ಪೋಸ್ಚರ್ಸ್ ಕರೆಕ್ಟ್ ಮಾಡಬೇಕು. ಸೊ ಜಿಮ್ ಅಂದಮೇಲೆ ಒಂದು ಮಿಷಿನನ್ನು ಶೇರ್ ಮಾಡೋದು ತುಂಬ ಒಳ್ಳೆಯದು, ಅದರೇನು ತಪ್ಪೇನಿಲ್ಲ. ನಾನೇ ಮಾಡಬೇಕು ಅಂತ ಹೇಳಿ ಅವೆಲ್ಲ ಇಟ್ಕೋಬೇಡಿ. ಒಟ್ಟಿಗಿರೋರಿಗೆ ಹೇಳ್ಕೊಡಿ. ನಿಮಗೆ ಹೇಳ್ಕೊಡುವ ಕೆಪಾಸಿಟಿ ಇದೆ ಅಂದರೆ ಸ್ವಲ್ಪ ಅವ್ರ ಕರೆಕ್ಷನ್ಸನ್ನು ಮಾಡೋದು ಅಂಥವೆಲ್ಲ ಹೆಲ್ಪ್ ಮಾಡಿ, ಗುಡ್. ಈಗ ನಂದು ಚೆಸ್ಟ್ ಫ್ಲೈ ಮಾಡೋದು. ಸೇಮ್ ಮಿಷಿನ್ ಚೆಸ್ಟ್ ಫ್ಲೈ, 4 sets 12 reps. ಮುಂದೆ ತೊಗೊಂಡು ಹೋಗಬೇಕಾದ್ರೆ ಎಕ್ಸೆಲ್ ಮಾಡಿ, ರಿಲೀಸ್ ಮಾಡಬೇಕಾದ್ರೆ ಇನ್ಹೇಲ್ ಮಾಡಬೇಕು. ಕೈ ಮುಂದೆ ಹತ್ರ ಒಟ್ಟಿಗೆ ಬಂದಾಗ ಎಕ್ಸೆಲ್, ಇನ್ಹೇಲ್. ರೆಪ್ಸನ್ನು ಕಂಪ್ಲೀಟ್ ಮಾಡಿ, ಪೋಸ್ಚರ್ ಕರೆಕ್ಟಾಗಿರಲಿ. ನೆಕ್ಸ್ಟ್ ವರ್ಕೌಟ್ ಡಂಬಲ್ ಪುಲ್ ಓವರ್. ಇದು ಚೆಸ್ಟಿಗೆ ಒಳ್ಳೆ ವರ್ಕೌಟು. ಡಂಬಲ್ ಪುಲ್ ಓವರ್, 4 sets into 12 reps. ಇಳಿಸ್ಬೇಕಾದ್ರೆ ಇನ್ಹೇಲ್, ಎತ್ತಬೇಕಾದ್ರೆ ಎಕ್ಸೆಲ್ ಮಾಡಿ. ಓಕೆ, ಇದು ಬಿಗಿನರ್ಸಿಗೆಲ್ಲ ಈ ಪೋಸ್ಚರ್ ಸಾಕು. ಸ್ವಲ್ಪ ಅಡ್ವಾನ್ಸ್ಡ್ ಆದರೆ ಸ್ವಲ್ಪ ಬೇರೆ ರೀತಿಯಾಗುತ್ತೆ, ಮಾಡುವ ಸ್ಟೈಲ್ ಚೇಂಜ್ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಡಂಬಲ್ ಶೋಲ್ಡರ್ ಪ್ರೆಸ್, 4 sets into 12 reps. ಮೇಲ್ಗಡೆ ಎತ್ತಬೇಕಾದ್ರೆ ಎಕ್ಸೆಲ್, ಇಳಿಸ್ಬೇಕಾದ್ರೆ ಇನ್ಹೇಲ್. ಪ್ರೆಸ್, ಎಕ್ಸೆಲ್, ಲೋವರ್, ಇನ್ಹೇಲ್. ಪೋಸ್ಚರ್ ಚೆನ್ನಾಗಿರಲಿ, ಕರೆಕ್ಟಾಗಿರಲಿ. ಕೋಚಿಗೆ ಕೇಳಿ, ಟ್ರೈನರಿಗೆ ಕೇಳಿ, ಪೋಸ್ಚರನ್ನು ಕರೆಕ್ಟ್ ಮಾಡಿಸ್ಕೊಳ್ಳಿ. ಈಗ ಡಂಬಲ್ ಲ್ಯಾಟ್ರಲ್ ರೈಸಸ್, 4 sets 12 reps. ಎತ್ತಬೇಕಾದ್ರೆ ಎಕ್ಸೆಲ್, ಇಳಿಸ್ಬೇಕಾದ್ರೆ ಇನ್ಹೇಲ್. ಪೋಸ್ಚರ್ ಕರೆಕ್ಟಾಗಿರಲಿ. ಟ್ರೈನರಿಗೆ ಕೇಳಿ, ತಪ್ಪೇನಿಲ್ಲ. ಇದರಲ್ಲೇ ವೆಯ್ಟ್ಸು ತುಂಬ ಹೆವಿ ಎತ್ತೋದು, ಈಗೋ ಲಿಫ್ಟಿಂಗ್ ಎಲ್ಲ ಮಾಡಬೇಡಿ. ಇದು ರಿವರ್ಸ್ ಪೆಗ್ ಡೆಕ್ಕ, 4 sets 12 reps. ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಎಕ್ಸೆಲ್, ವಾಪಸ್ ಬರ್ತಾ ಇನ್ಹೇಲ್. ಈಗ ಎಕ್ಸೆಲ್, ಇನ್ಹೇಲ್. ಸ್ಲೋ ಆ್ಯಂಡ್ ಸ್ಟಡಿ, ಆರಾಮಾಗಿ ಮಾಡಿ. ಈಗ ಟ್ರೈಸೆಪ್ಸಿಗೆ ಒಂದು ವರ್ಕೌಟು. ಟ್ರೈಸೆಪ್ಸ್ ರೋ ಪುಷ್ ಡೌನ್, 4 sets into 12 reps. ಎಕ್ಸ್ಟೆಂಡ್, ಎಕ್ಸೆಲ್, ರಿಟರ್ನ್ ಮಾಡ್ತಾ ಇನ್ಹೇಲ್. ಎಕ್ಸ್ಟೆಂಡ್, ಇನ್, ರಿಟರ್ನ್, ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್ ಆ್ಯಂಡ್ ಇನ್ಹೇಲ್. ಥ್ಯಾಂಕ್ ಯು ಗೈಸ್.